ನಮಸ್ಕಾರ ಗೆಳೆಯರೆ. ನೋಡಿ, ನಾವು ಈ ಥರ ಗುಡಿ ಆಗಲಿ ಅಥವಾ ಸ್ಕೂಲ್ ಆಗಲಿ ಎಲ್ಲ ಥರ ಒಳ್ಳೆ ವರ್ಕ್ ಮಾಡ್ತೀವಿ. ಒಂದು ನೋಡಿ, ಯಾವುದಕ್ಕೂ ಇವಾಗ ಸ್ಟಾರ್ಟಿಂಗ್ ಇದೆ, ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿ. ನೋಡಿ, ಇವಾಗ ಜಸ್ಟ್ ಪ್ರೈಮರ್ ಮಾಡ್ಕೊಂಡಿರೋದು, ಹಾಗೆ ನೀಟಾಗಿ ಈ ಥರ ಕಲರ್ ಇನ್ನೂ ಹೋದಾಗೆ ನೀಟಾಗಿ ಮಾಡ್ತಾ ಹೋಗ್ತೀವಿ. ಯಾಕಂದರೆ ಇದೆಲ್ಲ ನಿಮಗೆ ಅರ್ಥ ಆಗಬೇಕಂತ ನಾವು ತೋರಿಸ್ತಾ ಇರೋದು. ಕಲಾವಿದ ಏನು ಮಾಡಬೇಕೋ ಮಾಡ್ತಾ ಇರ್ತಾನೆ, ಅದು ಗೊತ್ತಾಗಬೇಕು. ಯಾವುದೇ ಶಾಲೆ ಆಗಲಿ ಕಾಲೇಜ್ ಆಗಲಿ ಯಾವುದು ಈ ಥರ ಒಳ್ಳೆ ಪೇಮೆಂಟ್ ಕೊಡಲ್ಲ. ಅದಕ್ಕೋಸ್ಕರ ನಾನು 20 ವರ್ಷದಿಂದ ಶಾಲೆ ಕಾಲೇಜು ಎಲ್ಲ ವರ್ಕ್ ಮಾಡಿದೆ. ಯಾರೂ ನನಗೆ 10-15 ಸಾವಿರ, ಭಾಳ ಆದರೆ 20 ಸಾವಿರ ಕೊಟ್ಟು ಸುಮ್ಮನೆ ಮಾಡಿದರು. ನಾವಿಲ್ಲಿ ಒಂದು 3 ತಿಂಗಳಲ್ಲಿ 3 ಲಕ್ಷ, 5 ಲಕ್ಷವರೆಗೂ ಗಳಿಸ್ಬೋದು. ಇದು ನಾನು ನೆಕ್ಸ್ಟ್ ನಿಮಗೆ ಎಲ್ಲ ಫೈನಲ್ ಆದಮೇಲೆ ಒಮ್ಮೆ ಸೆಕೆಂಡ್ ಭಾಗ ಅಂತ ಹೇಳಿಬಿಟ್ಟು ವಿಡಿಯೋ ಮಾಡಿ ಬಿಡ್ತೀನಿ ಗೆಳೆಯರೆ. ಯಾಕಂದರೆ ಸ್ಕೂಲು ಅಂದಮೇಲೆ ಇದು ಆಗಲ್ಲ. ಇದು ಆ್ಯಕ್ಚುಲಿ ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕು ಇಂಗ್ಲೇಶ್ವರ ಗ್ರಾಮ. ಅಣ್ಣ ಬಸವಣ್ಣನವರು ವಿಶ್ವವಿಖ್ಯಾತ ಬಸವಣ್ಣನವರು ಹುಟ್ಟಿದ ಜನ್ಮಸ್ಥಳ. ಈ ಊರಲ್ಲಿ ನಾವು ಶ್ರೀ ರೇವಣ ಸಿದ್ದೇಶ್ವರ ದೇವಸ್ಥಾನ ಮಾಡ್ತಾಯಿದ್ದೀವಿ. ಒಮ್ಮೆ ಅಬ್ಸರ್ವ್ ಮಾಡಿ ಗೆಳೆಯರೆ, ಹೇಗೆ ನಾವು ಸೂಕ್ಷ್ಮವಾಗಿ 3 ಜನ ಕಲಾವಿದರು, 3 ಜನ. ಅದರಲ್ಲಿ ಏನಿದೆ, ಒಬ್ಬರು ಹೆಲ್ಪರ್ ಇದ್ದಾರೆ, 1-2 ಜನ ಸೇರ್ಕೊಂಡು ಮಾಡ್ತೀವಿ, ಹಾಗೆ ಹೀಗೆ ಅಂತೇಳ್ಬಿಟ್ಟು. ನೋಡಿ, ಈ ಥರ ಇದೆ. ನಾನು ಇವಾಗ ಮೇಲ್ಗಡೆ ನಿಂತು ಮಾಡ್ತಾಯಿದ್ದೀನಿ. ನೋಡಿ, ಇದು ಏನಿದೆ ಕಲ್ಯಾಣ ಮಂಟಪ, ಅದು ಕೂಡ ಇದೆ. ಮಾಡೋಕ್ಕೆ ಏನಿದೆ, ದುಡ್ಡಿಲ್ಲ. ಅವರೊಂದು ಮಾತಾಡಿರ್ತಾರೆ, ಮಾಡೋದು. ಒಬ್ಬರು ಒಳ್ಳೆ ಗೆಳೆಯರಾಗಿ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಥ್ಯಾಂಕ್ ಯು ಗೆಳೆಯರೆ. ನೋಡಿ, ಆಮೇಲೆ ನಂದು ಒಂದು ಫೋಟೋ ಹಾಕ್ತೀನಿ ನೋಡಿ. ಇದೇ ಥರ ಯಾವುದಾದ್ರೂ ಇದ್ದರೆ ಹೇಳಿ, ಕಲಾವಿದರಿಗೆ ಸಹಾಯ ಮಾಡಿ. ಚಿತ್ರ ಕಲಾವಿದ. ಯಾಕಂದರೆ ನಾನು ಇವಾಗ ಟೀಚಿಂಗ್ ಫೀಲ್ಡ್ನಿಂದ ಒಂದು ಸ್ವಲ್ಪ ಬೇಜಾರಾಗಿಬಿಟ್ಟೆ ನಾನು ಇದೇ ಫೀಲ್ಡಿಗೆ ಬೆನ್ನು ಹತ್ತಾಯಿದ್ದೀನಿ. ಇನ್ಯಾವತ್ತೂ ಟೀಚಿಂಗ್ ಬೇಡ ಅಂತೇಳಿಬಿಟ್ಟು ಇದನ್ನು ಹಂಚ್ಕೋತಾ ಇದ್ದೀನಿ ಗೆಳೆಯರೆ. ನಮಸ್ತೆ. ಸೆಕೆಂಡ್ ಭಾಗದಲ್ಲಿ ಸಿಗೋಣ. ಹಾಯ್, ನಮಸ್ತೆ. ಎಲ್ಲ ಚೆನ್ನಾಗಿರಿ. ಕಲಾವಿದರು ಮಾಡೋಕ್ಕೆ ನಿಂತರೆ ಏನಾದರೂ ಮುಗಿಸಬಲ್ಲರು ಅಂತೇಳ್ಬಿಟ್ಟು ಇದೊಂದು ಜಸ್ಟ್ ಉದಾಹರಣೆ. ಆಮೇಲೆ ಈ ಕೆಲವೊಂದು ಶಿಕ್ಷಣ ಸಂಸ್ಥೆಗಳಿದ್ದಾವಲ್ಲ, ಅವ್ರಿಗೆ ನಾಚಿಕೆ ಆಗಬೇಕು. ಕಲಾವಿದರನ್ನ ಅಷ್ಟೊಂದು ಕೀಳಾಗಿ ಕಾಣಬೇಡಿ. ಯಾಕಂದರೆ ಮೋದಿ ಸರ್ಕಾರ ಮಾಡಿರೋದೇ ಅದನ್ನೇ. ಸಂಗೀತ, ಚಿತ್ರಕಲೆ, ನೃತ್ಯ ಏನಿದೆ ಅವುಗಳ ಬಗ್ಗೆ ಅವ್ರು ಹೇಳಿದ್ದಾರೆ ಆಲ್ರೆಡಿ. ಅದನ್ನು ಒಂದು ದೇಶ ಒಂದು ಎಜುಕೇಷನ್ ಅಂತೇಳಿ ಏನು ಮಾಡ್ತಾಯಿದ್ದಾರೆ, ಇದು ಸದುಪಯೋಗ ಆಗುತ್ತೆ. ನಮ್ಮ ಹಾಗೆ ಹ್ಯಾಂಡ್ ರೈಟಿಂಗ್ ಮಾಡುವಂಥ ಕಲಾವಿದರು ಯಾರೂ ಸಿಗಲ್ಲ. ಮಾಡ್ತಾಯಿದ್ದೀವಿ ನೋಡಿ ಗೆಳೆಯರೆ. ಹೀಗೆ ಸುಮ್ಮನೆ ಏನಿಲ್ಲ, ಇಲ್ಲೇ ಕುತ್ಕೊಂಡು ಎಲ್ಲ ನೋಡ್ತಾ ಇದ್ದೀರ. ನಾನಿವಾಗ ಒಂದು ಶಿಖರ್ ವರ್ಕ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಅನ್ನಿಸ್ತಾ ಇದೆ, ಖುಷಿ ಆಗ್ತಾಯಿದೆ. 3 ಜನ ಇದ್ದೀವಿ, ಮಾಡೋಣ. ನಮಸ್ತೆ ಗೆಳೆಯರೆ.